ಮಾಧ್ಯಮಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ ಈ ಒಂದು ವೃಕ್ಷೋತ್ಥಾನ ಪಾರಂಪರಿಕ ನಡಿಗೆ ಈ ಕಾರ್ಯಕ್ರಮದ ಆಯೋಜಕರು ನನ್ನ ಆತ್ಮೀಯ ಸ್ನೇಹಿತರು ಸಚಿವ ಸಂಪುಟದ ಸಹೋದ್ಯೋಗಿಗಳು ಆದ ಮಾನ್ಯ ಎಂ.ಬಿ. ಪಾಟೀಲ್ ಸರ್ ಅವರೇ, ಮಾನ್ಯ ಸುನಿಲ್ ಪಾಟೀಲ್ ಅವರೇ, ಇವತ್ತು ಬಹಳ ಖುಷಿ ಆಗ್ತಾ ಇದೆ, ಬಹಳ ಹೆಮ್ಮೆ ಅನಿಸ್ತಾ ಇದೆ, ಬಹಳ ಸಂತೋಷ ಅನಿಸ್ತಾ ಇದೆ. ಬಿಜಾಪುರ್ನಲ್ಲಿ ಒಂದು ವಿನೂತನವಾದಂಥ ಈ ವೃಕ್ಷೋತ್ಥಾನ ನಡಿಗೆ ಅಂದರೆ ಕೋಟಿ ಸಸಿ ನೆಡುವಂತ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಸುಮಾರು 25,000 ಯುವಕರು ಯುವತಿಯರು ಸಣ್ಣ ಮಕ್ಕಳನ್ನು ಹಿಡ್ಕೊಂಡು ಹಿರಿಯರ ತನಕ ವಿಶೇಷಚೇತನರು ಸಹಿತ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಕೇಳಿ ಬಹಳ ಖುಷಿಯಾಗಿದೆ. ಇವತ್ತು ಸ್ವಾಮೀಜಿಯವರು ಇದ್ದಾರೆ, ವಿವಿಧ ಕ್ಷೇತ್ರದಲ್ಲಿ ಸೇವೆ ಮಾಡಿದಂಥವ್ರು ಇದ್ದಾರೆ. ಹೀಗಾಗಿ ಬಿಜಾಪುರ್ನಲ್ಲಿ ವಿಶೇಷವಾಗಿ ಎಂ.ಬಿ. ಪಾಟೀಲ್ ಅವರು ಸುಮಾರು 2016-17ರಿಂದ ಈ ಭಾಗದಲ್ಲಿ ಹಸಿರು ಹೊದಿಕೆ ಬಹಳ ಕಡಿಮೆ ಇದೆ. ಇವತ್ತು ನಮ್ಮಲ್ಲಿ ಪರಿಸರ ತಜ್ಞರ ಒಂದು ಅವರ ವರದಿ ಪ್ರಕಾರ ಇವತ್ತು ಭೂಭಾಗದ 33% ಅರಣ್ಯ ಇರಬೇಕು. ಕರ್ನಾಟಕ ರಾಜ್ಯದಲ್ಲಿ 21% ಇದೆ. ಅದರ ನಮ್ಮ ಭಾಗದಲ್ಲಿ ಬಿಜಾಪುರ್ನಲ್ಲಿ ಬರೀ 0.17%, ಅಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲಕ್ಕಿಂತ ಕಡಿಮೆ ಹಸಿರೋದಕ್ಕೆ ಬಿಜಾಪುರ್ನಲ್ಲಿ ಇದ್ದಂಥದ್ದು. ಇದನ್ನು ಮನಗಂಡು ಎಂ.ಬಿ. ಪಾಟೀಲ್ ಅವರು ಮತ್ತು ಅವರೆಲ್ಲ ಜನಪ್ರತಿನಿಧಿಗಳೆಲ್ಲರೂ ಸೇರಿಕೊಂಡು ಈ ಯೋಜನೆಯನ್ನು ಹಾಕಿಕೊಂಡು ಜಿಲ್ಲಾಡಳಿತ ಮತ್ತೆ ವಿವಿಧ ಸಂಘ ಸಂಸ್ಥೆಗಳು, ವಿಶೇಷವಾಗಿ ನಮ್ಮ ಅರಣ್ಯ ಇಲಾಖೆ, ಪ್ರಾದೇಶಿಕ ಅರಣ್ಯ ಇಲಾಖೆ ಇರ್ಬೋದು, ಸಾಮಾಜಿಕ ಅರಣ್ಯ ಇಲಾಖೆ, KBJNL ವಿಭಾಗದ ಅರಣ್ಯ ಇಲಾಖೆ, ಇವರ ಸಂಯುಕ್ತ ಆಶ್ರಯದಲ್ಲಿ ಇಲ್ಲಿವರೆಗೆ 1.5 ಕೋಟಿ ಸಸಿಯನ್ನು ನೆಟ್ಟಿದ್ದಾರೆ, ಪೋಷಣೆ ಮಾಡಿದ್ದಾರೆ, ಮರ ಬೆಳೆಸಿದ್ದಾರೆ, ಬೆಳೆಸಿ ಒಂದು ಸಾಧನೆಯನ್ನು ಮಾಡಿದ್ದಾರೆ. ನಮ್ಮೆಲ್ಲರಿಗೆ ಕೀರ್ತಿ ಬರುವಂತ ರೀತಿಯಲ್ಲಿ ಬಿಜಾಪುರ್ನಲ್ಲಿ ಇವತ್ತು 0.17% ಇದ್ದಂತ ಹಸಿರು ಹೊದಿಕೆ 2% ಮಾಡಿದ್ದಾರೆ. ಭೂಮಿಯಂತೆ ಹೆಚ್ಚಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಹಸಿರು ಹೊದಿಕೆ ಜಾಸ್ತಿ ಮಾಡಬಹುದು. ಎಲ್ಲಿ ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳು, ರಸ್ತೆ ಬದಿಗಳಲ್ಲಿ ಸಸಿಗಳನ್ನು ನೆಟ್ಟಿ ಇವತ್ತು ಪಾಲನೆ ಪೋಷಣೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಮುಂದಿನ 10 ವರ್ಷದ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಈ ವರ್ಷನೂ ಲಕ್ಷಾಂತರ ಸಸಿಗಳನ್ನು ನೆಟ್ಟಿ ಪೋಷಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ನೋಡಿ, ಇದರ ಕೀರ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ನಮ್ಮ ತಾಪಮಾನ ಇವತ್ತೇನು ನಮ್ಮ ಎದುರುಗಡೆ ಎಲ್ಲಕ್ಕಿಂತ ದೊಡ್ಡ ಸವಾಲಿದೆ ಅಂತ ಹೇಳಿದ್ರೆ ಹವಾಮಾನ ಬದಲಾವಣೆ. ಹವಾಮಾನ ಬದಲಾವಣೆಯಿಂದ ಏನೇನು ಪ್ರಕೃತಿ ವಿಕೋಪ ಆಗ್ತಾ ಇದೆ ನಾವು ನೋಡ್ತಾ ಇದ್ದೇವೆ. ಈ ವರ್ಷ ಸಹಿತ ಇವತ್ತು ಮಳೆ ವಾಡಿಕೆ ಅಂತ ಬೀಳುವಂತ ಎಷ್ಟು ಮಳೆ ಇದೆ ಅಷ್ಟೇ ಇದೆ. ಆದರೆ ಒಂದು ತಿಂಗಳಲ್ಲಿ ಬೀಳುವಂತ ಮಳೆ ಒಂದು ವಾರದಲ್ಲಿ ಬೀಳ್ತಾ ಇದೆ. ಒಂದು ವಾರದಲ್ಲಿ ಬೀಳುವಂತ ಮಳೆ ಒಂದೇ ದಿವಸದಲ್ಲಿ ಬಿದ್ದು ಬೆಳೆ ನಷ್ಟ ಆಗಿದ್ದು ನಾವು ನೋಡಿದ್ದೇವೆ. ಬಿಜಾಪುರಲ್ಲಾಗಿದೆ, ಕಲಬುರಗಿ ಬೀದರ್ಲಾಗಿದೆ, ರಾಜ್ಯದಲ್ಲಿ 15 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ನಷ್ಟ ಆಗಿದೆ. ಹೀಗಾಗಿ ಇವೆಲ್ಲ ಪ್ರಕೃತಿ ವಿಕೋಪದಿಂದ ಗುಡ್ಡ ಕುಸಿತ ಆಗಿದಂಥದ್ದು, ತಾಪಮಾನ ಹೆಚ್ಚಿಗೆ ಆಗಿ ಜನ ಸಾಯ್ತಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಎಲ್ಲ ಕಡೆ ಮಾಲಿನ್ಯ ಇದೆ, ಆಹಾರದಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ. ಇವೆಲ್ಲದಕ್ಕೆ ಇವತ್ತು ಪರಿಹಾರ ಏನಿದೆ ಅಪ್ಪ? ಪರಿಹಾರ ಮರ ಗಿಡ. ಕರೋನಲ್ಲಿ ನಾವು ನೋಡಿದ್ದೇವೆ. ಇವತ್ತು ನಮಗೆ ಆಮ್ಲಜನಕ ಯಾರು ಕೊಡ್ತಾರೆ? ಆಮ್ಲಜನಕ ಕೊಡುವಂಥದ್ದು ಮರ ಗಿಡಗಳು. ಇಂಗಾಲ ಡೈಆಕ್ಸೈಡ್ ಅನ್ನು ಸೇವನೆ ಮಾಡಿ ಏನು ಒಂದು ವಾಹನಗಳಿಂದ, ಕೈಗಾರಿಕೆಗಳಿಂದ ಬರ್ತದೆ, ನಮಗೆ ಶುದ್ಧವಾದಂಥ ಗಾಳಿ ಕೊಡುವಂಥ ಶಕ್ತಿ ಬರೀ ಮರಗಳಿಗಿದೆ, ಗಿಡಗಳಿಗಿದೆ. ಗಿಡ ಮರ ಬೆಳೆಸುವಂಥ ಒಂದು ಕೆಲಸ ಎಂ.ಬಿ. ಪಾಟೀಲ್ ಅವರು ಅವ್ರ ತಂಡದವರು ಮಾಡ್ತಾ ಇದ್ದಾರೆ. ಮತ್ತೆ ಬಿಜಾಪುರ್ ಇದರ ಹಸಿರು ಹೊದಿಕೆ ಜಾಸ್ತಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಇವತ್ತೇನು ವಾಡಿಕೆ ಅಂತ ಬೀಳುವಂತ ಮಳೆ ಏನಿದೆ ಅದರಲ್ಲಿಯೂ ಜಾಸ್ತಿ ಆಗಿದೆ ಅಂತ ಹೇಳಿ ಇವತ್ತು ನಮಗೆ ಮಾಹಿತಿ ಬರ್ತಾ ಇದೆ. ಬಹಳ ಉತ್ತಮವಾದಂಥ ಒಂದು ಬೆಳಿಗ್ಗೆ ಇದೆ. ಇವತ್ತು ನಾನು ನೋಡಿದೆ, ಈ ಒಂದು ಚಳಿಯಲ್ಲೂ ಸಹಿತ ಸಾವಿರಾರು ಜನ ಇದರಲ್ಲಿ ಭಾಗಿಯಾಗಿದ್ದಂಥದ್ದು ನಮಗೆ ಬಹಳ ಖುಷಿಯಾಗಿದೆ. ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವನಾಗಿ ಇವತ್ತು ನನ್ನ ಪರವಾಗಿ ಮಾನ್ಯ ಎಂ.ಬಿ. ಪಾಟೀಲ್ ಅವರಿಗೆ, ಅವರೆಲ್ಲ ತಂಡದವರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತಾ, ಬರೀ ಬಿಜಾಪುರ ಅಷ್ಟೇ ಅಲ್ಲ, ಇವತ್ತು ನಾನು ಸಚಿವನಾದ ಮೇಲೆ ನಮ್ಮ ಸರ್ಕಾರ ಈ ಒಂದು 2.5 ವರ್ಷದಲ್ಲಿ 11 ಕೋಟಿಯನ್ನು ಸಸಿಯನ್ನು ನೆಟ್ಟಿದ್ದೇವೆ. ನೆಟ್ಟಿದ್ದಂಥದ್ದು ಪಾರದರ್ಶಕವಾಗಿ ನಮ್ಮ ಸಾಮಾಜಿಕ ಜಾಲತಾಣ ಏನಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಅದರಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಯಾರು ಬೇಕಾದರೂ ನೋಡ್ಬೋದು ಅನ್ನುವಂಥದ್ದು. ಅದರ ಸಸಿಗಳು
ಇನ್ನು ಹೆಚ್ಚಿನ ರೀತಿಯಲ್ಲಿ 90% ವರೆಗೆ ಸರ್ವೈವಲ್ ರೇಟ್ ಇರಬೇಕು ಅನ್ನುವಂಥ ರೀತಿಯಲ್ಲಿ ಪೋಷಣೆಯನ್ನು ಮಾಡ್ತಾ ಇದ್ದಾವೆ. ಇವತ್ತು ಅರಣ್ಯ ಒತ್ತುವರಿ ತೆರವು ಮಾಡುವಂಥದ್ದು, ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂಥದ್ದು, ಪ್ರಕೃತಿ ಪರಿಸರ ಸಮತೋಲನ ಕಾಪಾಡುವಂಥ ಕೆಲಸ ಮಾಡುವಂಥದ್ದು, ಸ್ವಚ್ಛತೆ ಕಾಪಾಡುವಂಥದ್ದು, ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಪಟ್ಟಣಗಳು ಗ್ಯಾಸ್ ಚೇಂಬರ್ಗಳು ಆಗಬಾರ್ದು. ಇವತ್ತು ಜನ ಮುಂದಿನ ಪೀಳಿಗೆ ಏನಿದೆ ಇರುವಂಥದ್ದು ಒಂದೇ ಭೂಮಿ, ಆ ಭೂಮಿ ಆರೋಗ್ಯಕರವಾಗಿ ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡುವಂಥ ರೀತಿಯಲ್ಲಿ ಇವತ್ತು ನಮ್ಮ ಅರಣ್ಯ ಇಲಾಖೆ ಕೆಲಸ ಮಾಡ್ತಾ ಇದೆ. ಮಾನ್ಯ ಎಂ ಬಿ ಪಾಟೀಲ್ ಅವರು ನಿನ್ನೆ ನನಗೆ ದೂರವಾಣಿ ಮುಖಾಂತರ ಮಾತನಾಡಿ ನೀವು ಬರಲೇಬೇಕು ಅಂತ ಹೇಳಿ ನನಗೆ ಅವರು ಹೇಳಿದರು. ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬಿಜಾಪುರ ಮಾದರಿ ಆಗ್ತದೆ. ಹೀಗಾಗಿ ಇಲ್ಲಿ ನಾನು ಬಂದು 5 ಲಕ್ಷ ಬಂದಿದ್ದೇನೆ. ಮತ್ತು ಈ ವರ್ಷ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ದಾರೆ. ಇವತ್ತು ಎತ್ತರದ ಸಸಿ ನೆಟ್ರೆ ಅದನ್ನು ಸರ್ವೈವಲ್ ರೇಟ್ ಜಾಸ್ತಿ ಇರ್ತದೆ. ಹೀಗಾಗಿ ಅರಣ್ಯ ಇಲಾಖೆ ವತಿಯಿಂದ ಈ ವರ್ಷನೇ 14/20 ಎತ್ತರದ 5 ಲಕ್ಷ ಎತ್ತರದ ಸಸಿಯನ್ನು ನೆಟ್ಟು ರಸ್ತೆ ಬದಿಯಲ್ಲಿ ಎಲ್ಲೆಲ್ಲ ಸಸಿಗಳನ್ನು ನೆಡುವಂಥ ಕೆಲಸ ಇವತ್ತು ಅರಣ್ಯ ಇಲಾಖೆ ಮಾಡ್ತದೆ ಅನ್ನುವಂಥ ಮಾತನ್ನು ನಾನು ನಮ್ಮ ಎಂ ಬಿ ಪಾಟೀಲ್ ಅವರಿಗೆ ಮತ್ತು ಬಿಜಾಪುರದ ಎಲ್ಲ ಜನತೆಗೆ ಹೇಳಲಿಕ್ಕೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲರಿಗೂ ಶುಭಾಶಯಗಳು, ಎಲ್ಲರಿಗೂ ಅಭಿನಂದನೆಗಳು. ಹಿಂದೆ ಸಂಸ್ಕೃತದಲ್ಲಿ ಒಂದು ಇವತ್ತು ಘೋಷವಾಕ್ಯ ಇದೆ. ಇವತ್ತು ಏನಂದರೆ ಧರ್ಮೋ ರಕ್ಷಿತೇ ರಕ್ಷಿತ ಅಂತ ಹೇಳಿ, ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವ್ರಿಗೆ ಧರ್ಮ ರಕ್ಷಣೆ ಮಾಡ್ತದೆ. ಇವತ್ತು ನಾವೆಲ್ಲ ವೃಕ್ಷೋ ರಕ್ಷಿತೇ ರಕ್ಷಿತ, ಯಾರು ಮರಗಳನ್ನು ಗಿಡಗಳನ್ನು ರಕ್ಷಣೆ ಮಾಡ್ತಾರೆ ಅವರಿಗೆ ಮರ ಗಿಡ ರಕ್ಷಣೆ ಮಾಡ್ತದೆ. ಹೀಗಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿ ನಾನು ಇನ್ನೂ ಹೆಚ್ಚಿನ ಹೊತ್ತು ಇರಬೇಕು ಅಂತಿದ್ದೆ. ನಮ್ಮ ತಾಲೂಕಿನಲ್ಲಿ ವಿಶೇಷವಾದಂಥ ಒಂದು ಸಭೆಯನ್ನು ಕರೆದಿದ್ದೇನೆ. 10 ಗಂಟೆಗೆ ಇದ್ದಂಥದ್ದು ನಾನೀಗ 2 ಗಂಟೆಗೆ ಮಾಡಿದ್ದೇನೆ. ಇಲ್ಲಿಂದ ಹೋಗಲಿಕ್ಕೆ ಸುಮಾರು 4.5 ತಾಸು ಬೇಕಾಗ್ತದೆ. ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೆ ಅಭಿನಂದಿಸಿ 20 ಕಿಲೋಮೀಟರ್ ಮ್ಯಾರಥಾನ್ ವಾಕ್ ಆಗಿದೆ, ಪಾರಂಪರಿಕ ನಡಿಗೆ ಆಗಿದೆ. 5 ಕಿಲೋಮೀಟರ್ಗಂತೂ ಸಾವಿರಾರು ಜನ ನಾವು ಸ್ವಲ್ಪ ಓಡಿದ್ದೇವೆ. ನಾವು ಇನ್ನೂ ಹೆಚ್ಚಿಗೆ ಒಂದು ಅಪ್ಪಾಜಿ ನಾಡಗೌಡರು ಬಂದಿದ್ದಾರೆ. ಅಪ್ಪಾಜಿ ನಾಡಗೌಡರಿಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಎಲ್ಲ ಶಾಸಕರು ಬಹಳಷ್ಟು ಜನ ಭಾಗಿಯಾಗಿದ್ದಾರೆ. ಎಲ್ಲರಿಗೂ ಶುಭ, ಎಲ್ಲರಿಗೂ ಅಭಿನಂದನೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಈಗ ಹೊಸದಾಗಿ ಒಂದು 5 ಲಕ್ಷ ಸಸಿ ಇವತ್ತು ತಯಾರು ಮಾಡುವಂಥದ್ದಕ್ಕೆ ಅನುದಾನ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಅಲೋಕೇಟ್ ಮಾಡ್ತೇವೆ, ಮುಂದೆ ಕೊಡ್ತೇವೆ. ಸರ್, ಈಗ ಅರಣ್ಯ ಇಲಾಖೆಯಿಂದ ಸಸಿಗಳನ್ನ ನೆಡ್ತಾರೆ ಸರ್, ಅದು ನೆಕ್ಸ್ಟ್ ಮೇಂಟೆನೆನ್ಸ್ ಆಗ್ತಾ ಇಲ್ಲ ಸರ್, ಬಹಳಷ್ಟು ಹಾಗೆ ನಿರ್ವಹಣೆ ಮಾಡ್ತಾ ಇದ್ದಾರೆ. ಒಂದು ತಂಡವನ್ನು ಮಾಡಿದ್ದೇವೆ. ಎಲ್ಲೆಲ್ಲಿ ಇವತ್ತು ಸಸಿಗಳು ಹಾಳಾಗಿದೆ ರಿಪ್ಲೇಸ್ ಮಾಡಲಿಕ್ಕೆ ಹೇಳಿದ್ದೇನೆ. ಭಾಳ ಇನ್ನು ಎಲ್ಲೆಲ್ಲಿ ಈ ರೀತಿ ನಿಮ್ಮ ಗಮನಕ್ಕೆ ಬಂದರೆ ನಮಗೆ ತಿಳಿಸಿ ಸರಿಪಡಿಸುವಂಥ ಕೆಲಸ ಮಾಡ್ತೇವೆ. ಅಧಿವೇಶನ ಇದೆ. ಈ ವೃಕ್ಷ ಅಭಿಯಾನ ಇಡೀ ರಾಷ್ಟ್ರ